ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಮೆಗಾ 3 ಕೊಬ್ಬಿನ ಆಮ್ಲ ಹಾಗೂ ಫೈಬರ್ ಅಂಶದಿಂದಾಗಿ ಹಲವು ಆರೋಗ್ಯಕರ ಪ್ರಯೋಜನಗಳನ್ನು ಕೊಡುವಂತಹ ಅಕ್ಸೆ ಮಜ್ಜಿಗೆನ ಮಾಡ್ತಾ ಇದ್ದೀನಿ. ಇದು ಹೃದಯದ ಆರೋಗ್ಯ ಕೂಡ ಒಳ್ಳೆಯದು ಮತ್ತು ಟೈಪ್ 2 ಡಯಾಬಿಟಿಸ್ನ ಕೂಡ ನಿಯಂತ್ರಣದಲ್ಲಿಡುತ್ತೆ. ಜೊತೆಗೆ ಕ್ಯಾನ್ಸರ್ನ ಕೂಡ ಶಮನ ಮಾಡೋದಕ್ಕೆ ಒಳ್ಳೆಯದು. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ, ಅಂದರೆ ಅಕ್ಸೆ ಬೀಜನ ತೊಗೊಂಡಿದ್ದೀನಿ. ಇದು ಕ್ಲೀನ್ ಆಗಿರೋವಂಥದ್ದು ಮತ್ತು ಆರ್ಗ್ಯಾನಿಕಲಿ ಬೆಳೆದಿರೋ ಅಂಥದ್ದು. ಇದರಲ್ಲಿ ನಾವು 1 ಟೇಬಲ್ ಸ್ಪೂನ್ನಷ್ಟು ತೊಗೊಳ್ಬೇಕು. ನಾವಿದನ್ನು ಕಾಫಿ ಎಲ್ಲ ಬ್ಲೆಂಡ್ ಮಾಡ್ತಾರಲ್ಲ ಆ ಥರ ಮಿಕ್ಸಿ ಜಾರಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ನಾವು ಈ ರೀತಿ ಸಣ್ಣ ಮಿಕ್ಸಿ ಜಾರಲ್ಲಿ ಕೂಡ ಪುಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಅಕ್ಸೆ ಎಣ್ಣೆ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ 1 ಟೇಬಲ್ ಸ್ಪೂನ್, ಅಂದರೆ ಅಕ್ಸೆ ಬೀಜ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಅಕ್ಸೆ ಎಣ್ಣೆ ತೊಗೊಳ್ಬೇಕು. ಇನ್ ಕೇಸ್ ಅಕ್ಸೆ ಎಣ್ಣೆ ಇಲ್ಲ ಅನ್ನೋದಾದರೆ ಇನ್ನೂ 1 ಟೇಬಲ್ ಸ್ಪೂನ್ನಷ್ಟು ಅಕ್ಸೆ ಬೀಜನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅಂದರೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಸೆ ಬೀಜನ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಅಕ್ಸೆ ಎಣ್ಣೆ ಇರೋದ್ರಿಂದ 1 ಟೇಬಲ್ ಸ್ಪೂನ್ನಷ್ಟು ಅಕ್ಸೆ ಎಣ್ಣೆ ತೊಗೊಂಡ್ರೆ ನಾನಿಲ್ಲಿ ಒಂದು 6 ರಿಂದ 7 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀವಿ. ಮೊಸರು ಜೊತೆಗೇನೆ ಅಕ್ಸೆ ಎಣ್ಣೆ, ಅಕ್ಸೆ ಬೀಜ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನಾನಿಲ್ಲಿ ಸ್ವಲ್ಪ ಸೈಂಧವ ಲವಣ ತೊಗೊಳ್ತಾ ಇದ್ದೀನಿ ಟೇಸ್ಟಿಗೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನೀವು ಕಿಡ್ನಿ ಪೇಷಂಟ್ ಆಗಿದ್ದರೆ ನೀರು ಹಾಕೋದು ಬೇಡ, ಹಾಗೆ ಮೊಸರಲ್ಲೇ ರುಬ್ಕೊಂಡು ಅದನ್ನು ಹಾಗೆ ಕುಡಿಬಹುದು. ಇದನ್ನು ನೀವು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೂ ಮುಂಚೆ ಬಳಸಬೇಕಾಗತ್ತೆ, ಅಥವಾ ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂತಿರಲ್ಲ ಆ ಟೈಮಲ್ಲಾದರೂ ತೊಗೊಳ್ಬೋದು. ಇನ್ ಕೇಸ್ ಕ್ಯಾನ್ಸರ್ ಏನಾದರೂ ಇದ್ದರೆ ನೀವು 3 ಹೊತ್ತು ಕುಡಿಬೇಕಾಗತ್ತೆ, ಬೆಳಗ್ಗೆ, ಸಂಜೆ ಮತ್ತು ರಾತ್ರಿ. ಹಾಗೆ ನೀವು ದಿನ ತೊಗೊಳ್ಬೇಕಾಗತ್ತೆ. 21 ದಿವಸದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ.